ಆಟೋಇಮ್ಯೂನ್ ಕಾಯಿಲೆಗಳು ಅಥವಾ ಸಂಧಿವಾತ ಸಂಬಂಧಪಟ್ಟಿದ್ದ ಕಾಯಿಲೆಗಳು ದೀರ್ಘಕಾಲೀನ ರೋಗಗಳು, ದೀರ್ಘಕಾಲದ ರೋಗಗಳು ಅಂದರೆ 2, 3, 5, 10 ವರ್ಷನೂ ಮಾತ್ರೆ ತಗೋಬೇಕಾಗ್ಬೋದು. ಈ ರೀತಿ ಇದ್ದಾಗ ಕೆಲವೊಂದು ಸತಿ ಮಾತ್ರೆ ಮರ್ತೋಗೋದು ತುಂಬ ಸಹಜ. ಅದು ಕೆಲವೊಂದು ಮಾತ್ರೆಗಳಿರ್ತವೆ, ವಾರಕ್ಕೊಂದು ತಗೋಬೇಕು ಅಂತ ಹೇಳಿರ್ತೀವಿ, ಶನಿವಾರದ ದಿನ ತಗೋಬೇಕು ಅಂತ ಹೇಳಿರ್ತೀವಿ, ಶನಿವಾರ ಎಲ್ಲಿಗೋ ಹೋಗಿರ್ತೀವಿ, ನಾವು ಊರಿಗೆ ಹೋಗಿರ್ತೀವಿ, ತಗೊಂಡು ಹೋಗಿರಲ್ಲ. ಏನು ಮಾಡೋದು? ಬಂದಿದ ತಕ್ಷಣ 2 ಮಾತ್ರೆ ನುಂಗ್ಬೇಕಾ ಅಥವಾ ಒಂದು ಮಾತ್ರೆ ಬಿಟ್ಟರೆ ಪರವಾಗಿಲ್ವಾ? ಇದು ಎಲ್ರಿಗೂ ಒಂದು ಬರೋವಂಥ ಒಂದು ಸಂದರ್ಭನೂ ಹೌದು, ಆಮೇಲೆ ಡೌಟ್ ಕೂಡ, ಸಂದೇಹನೂ ಹೌದು ಅಲ್ವಾ? ಸೊ ನಾವು ಇದೊಂದೇ ಮಾತ್ರೆ ಬಗ್ಗೆ ಗಮನ ಹರಿಸುವಾಗ, ಯಾವುದು ವಾರಕ್ಕೊಂದಿನ ತಗೊಳ್ಳೋಂಥ ಮಿಥೋಟ್ರಿಕ್ಸೇಟ್ ಮಾತ್ರೆ. ಈ ಮಾತ್ರೆನ ವಾರಕ್ಕೊಂದಿನ ತಗೋಬೇಕು ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ದಿನ ತಗೋಬಿಟ್ರೆ ಅದ್ರದ್ದು ಎಫೆಕ್ಟೇ ಬೇರೆ ಆಗೋಗುತ್ತೆ, ಬಹಳಷ್ಟು ದುಷ್ಪರಿಣಾಮಗಳು ಅಥವಾ ಸೈಡ್ ಎಫೆಕ್ಟ್ಗಳು ಬರೋ ಚಾನ್ಸಸ್ ಇರುತ್ತೆ. ಆ ಥರ ಇದ್ದಾಗ ಇವಾಗ ನಾನು ಈ ಶನಿವಾರ ಮಾತ್ರೆ ಮರ್ತೋದೆ ಡಾಕ್ಟ್ರೇ ಅಂದರೆ ಏನು ಮಾಡ್ಬೋದು? ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಒಂದು ಶನಿವಾರ ಮರ್ತೋದ್ರೆ ಮುಂದಿನ 2 ದಿನದಲ್ಲಿ ನಿಮಗೆ ಸಾಧ್ಯವಾದರೆ ಆ ಡೋಸ್ನ ತಗೋಬಿಡಿ. ಶನಿವಾರ ಮರ್ತೋದ್ರೆ ಭಾನುವಾರ ಸೋಮವಾರದೊಳಗಡೆ ಸಾಧ್ಯವಾದರೆ ಆ ಡೋಸ್ನ ತಗೋಬಿಡಿ. ಅದಾದಮೇಲೆ ತಗೊಳ್ಳೋಂಥದ್ದು ಒಳ್ಳೆಯದಲ್ಲ. ಅದು ದಾಟಿ ಸಿಗೋದಾದರೆ ಸೋಮವಾರದ ಆಚೆ ಆಗೋದ್ರೆ ಆ ವಾರದ ಮಾತ್ರನ ಬಿಟ್ಬಿಡಿ, ಮುಂದಿನ ವಾರದ್ದು ಡೈರೆಕ್ಟಾಗಿ ತಗೋಬೋದು ಅಥವಾ ಮುಂದಿನ ಶನಿವಾರನೇ ಡೈರೆಕ್ಟಾಗಿ ತಗೋಬೋದು. ಯಾವುದೇ ಕಾರಣಕ್ಕೂ 24-48 ಗಂಟೆಗಳ ಒಳಗಡೆ 2 ಡೋಸ್ನ ಮಾತ್ರ ತಗೋಬಾರ್ದು ಅಥವಾ ಡಬಲ್ ಡೋಸ್ ತಗೋಬಾರ್ದು. ಇದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದು ಒಂದು ಮಾತ್ರೆಗಳು ಬಿಟ್ಟೋದ್ರೆ ಈ ಥರ ಮಾಡ್ಕೋಬೋದು. ಆದರೆ ಮಾತ್ರೆ ಬಿಡೋದಿರೋ ಯಾವ ಥರ ನಾವು ಮಾಡ್ಕೋಬೋದು? ಸೊ ನಮ್ಮ ಮುಖ್ಯವಾದ ಮಾತ್ರೆಗಳೇನಿದೆ ಅದನ್ನ ನಾನು ಎಲ್ರಿಗೂ ಹೇಳ್ತೀನಿ, ನಿಮ್ಮ ಪರ್ಸಲ್ಲೋ ಅಥವಾ ನಿಮ್ಮ ಬ್ಯಾಗಲ್ಲೋ ಎಲ್ಲೋ ಒಂದು ಜೋಡಿ ಮಾತ್ರೆಗಳನ್ನ ಅಲ್ಲೂ ಇಟ್ಕೋಬೇಕು. ನೀವೆಲ್ಲರೂ ಹೋದಾಗ ಸಪೋಸ್ ಮರ್ತೋದ್ರೂ ಅದರೊಳಗಡೆ ಇರುತ್ತೆ. ಆಮೇಲೆ ಇವಾಗ ಎಲ್ಲರ ತಮ್ಮೂ ಫೋನ್ ಇದೆ, ಫೋನಲ್ಲಿ ಒಂದು ಅಲಾರಾಮ್ ಇಟ್ಕೋಬೋದು. ದಿನ 8 ಗಂಟೆಗೆ ಮಾತ್ರೆ ಇಷ್ಟು ಅಲಾರಾಮ್ ಇಟ್ಕೊಬಿಟ್ರೆ ನಿನಗೆ ನೆನ್ಪು ಬರುತ್ತೆ, ಹೋಗ್ತಾ ಅದು ಮರೆಯೋದು. ಸೊ ಅಥವಾ ನಿಮ್ಮ ಮನೆಯಲ್ಲಿರೋ ಯಾವ್ದಾರ ಸಣ್ಣವರಿಗೆ ಮಕ್ಕಳಿಗೆ ಇದೊಂದು ಹೋಮ್ವರ್ಕ್ ಥರ ಕೊಟ್ಬಿಡಿ. ನೋಡಪ್ಪ, ನೀನು ಬಂದು ನನಗೆ ಈ ಮಾತ್ರೆಗಳನ್ನ ಕೊಟ್ಬಿಡ್ಬೇಕು, ಸರಿಯಾಗಿ 9 ಗಂಟೆಗೆ ಕೊಡಬೇಕು, ಆಮೇಲೆ ನಾನು ತಿಂದ್ಬಿಟ್ಟು ಮಲ್ಕೊಬಿಡ್ತೀನಿ. ಈ ಥರ ಯಾರಿಗಾದರೂ ಇನ್ನೊಬ್ಬರಿಗೂ ಅದರದ್ದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ಇನ್ನೂ ಚಾನ್ಸಸ್ ಹೆಚ್ಚು ನೀವು ಮರೆಯದೇನೆ ತಗೊಳ್ಳೋದು. ಲಾಸ್ಟ್ ಏನು ಮಾಡ್ಬೋದು, ನಿಮ್ಗೆ ಏನಾರೇ ಸಂದೇಹ ಇತ್ತು, ಇದರಿಂದ ನಾನು ಮಾತ್ರೆ ತಗೊಂಡಿಲ್ಲ, ನೀವು ತಕ್ಷಣ ನಿಮ್ಮ ರುಮಟಾಲಜಿಸ್ಟ್ ಅಥವಾ ನಿಮ್ಮ ರುಮಟಾಲಜಿಸ್ಟ್ ಆಫೀಸ್ ಅಥವಾ ಕ್ಲಿನಿಕ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಆಗಿದೆ, ನಾನು ಏನು ಮಾಡ್ಬೋದು, 2 ಇವತ್ತೇ ತಗೋಬಿಡ್ಲಾ, ಇಲ್ಲ ಇವತ್ತಿಂದು ಬಿಟ್ಬಿಡ್ಲಾ, ಇಲ್ಲ ಮುಂದಿನ ವಾರ ಡೈರೆಕ್ಟಾಗಿ ತಗೊಳ್ಳ, ಈ ಥರ ಕೇಳ್ಬೋದು, ಫೋನ್ ಮಾಡ್ಬೋದು. ಸೊ ಈ 3-4 ವಿಷಯಗಳು, ಏನೋ ಒಂದು ಎಕ್ಸ್ಟ್ರಾ ಜೊತೆನ ನಿಮ್ಮ ಇದರಲ್ಲಿ ಇಟ್ಕೊಳ್ಳೋದು, ಏನೋ ಬ್ಯಾಗಲ್ಲಿ ಇಟ್ಕೊಳ್ಳೋದು, ಅಥವಾ ಒಂದು ಫೋನಲ್ಲಿ ಅಲಾರಾಮ್ ಇಟ್ಕೊಳ್ಳೋದು, ಅಥವಾ ಮನೇಲಿ ಯಾರಿಗಾದ್ರೂ ನೆನಪಿಸೋಕೆ ಕೇಳೋದು ದಿನ, ಅಥವಾ ನಿಮ್ಗೆ ಈ ಥರ ಮಿಸ್ ಆಗೋದ್ರೆ ಏನು ಮಾಡೋದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿ ನಿಮ್ಮ ಕ್ಲಿನಿಕ್ ಅವ್ರ ಜೊತೆ ಮಾತಾಡಿದ್ರೆ ಅವ್ರು ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಮಾಡ್ತಾರೆ. ಮಾತ್ರೆ ಬಿಟ್ಟು ಹೋಗೋದು ತುಂಬ ಸಹಜ. ಅದನ್ನ ಬಿಡದಿರೋಂಗೆ ಯಾವ ರೀತಿ ನಾವು ಉಪಾಯಗಳು ಮಾಡಿಕೊಂಡು ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೋಬೋದು ಅಂತ ನೆನೆಸ್ಕೊಂಡು ಅದನ್ನ ಮುಂದುವರಿಸಿದ್ರೆ ತುಂಬ ಒಳ್ಳೆಯದು.